ಮ್ಯಾಕ್ಸಿಮೈಸೇಷನ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಎರಡು ಇಕ್ವೇಷನ್ಸ್ ಇದೆ, ಅಂದರೆ ಎರಡು ಕಂಡೀಷನ್ಸ್ ಅಥವಾ ಕನ್ಸ್ಟ್ರೇಂಟ್ಸ್, ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್. ಆಸ್ ಯೂಶುವಲ್ ಫಸ್ಟ್ ಕಂಡೀಷನ್ ಅನ್ನು ತಗೊಳ್ಳಿ. ಫಸ್ಟ್ ಕಂಡೀಷನ್ ಈಸ್ -2x + y. ಈಕ್ವಾಲಿಟಿಯ ಕನ್ಸಿಡರ್ ಮಾಡಿದ್ರೆ = 1 ಆಯಿತು. ಇದರಲ್ಲಿ x = 0 ಹಾಕಿದ್ರೆ y = ಎಷ್ಟಾಯ್ತು ನೋಡಿ, x = 0, y = 1. ದೆನ್ y = 0 ಹಾಕಿದ್ರೆ x ವ್ಯಾಲ್ಯೂ ಎಷ್ಟಾಗುತ್ತೆ, x = 1 ಡಿವೈಡೆಡ್ ಬೈ -2 ಅಂದರೆ y = 0 ಹಾಕಿದಾಗ x = -0.5 ಆಯಿತು. -1 ಡಿವೈಡೆಡ್ ಬೈ 2 ಅಂದರೆ -0.5 ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ಗೆ ಬರೋಣ. ಸೆಕೆಂಡ್ ಇಕ್ವೇಷನ್ನಲ್ಲಿ x + y = 3 ಅಂತ ತಗೊಂಡ್ರೆ, ಈಕ್ವಾಲಿಟಿ ತಗೊಂಡ್ರೆ x = 0 ಇದ್ದಾಗ y = ಎಷ್ಟಾಯಿತು, 3 ಆಯಿತು. ನೆಕ್ಸ್ಟ್ y = 0 ಹಾಕಿದ್ರೆ x = 3 ಆಯಿತು. ಸಿಂಪಲ್, x = 3. ಈಗ ಈ ವ್ಯಾಲ್ಯೂಸನ್ನು ಇಟ್ಕೊಂಡು ನಾವು ಗ್ರಾಫನ್ನು ಹಾಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ನೋಡಿ, x 0 ಮಿನಿಮಮ್ ಇದೆ. ಮ್ಯಾಕ್ಸಿಮಮ್ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, ಮ್ಯಾಕ್ಸಿಮಮ್ ಎಕ್ಸ್ ವ್ಯಾಲ್ಯೂ -0.5 ಬಂತು, x = 3 ಬಂತು, ಆ ರೀತಿ ಇದೆ. ಸೊ ಎಕ್ಸ್ ಆಕ್ಸಿಸ್ನಲ್ಲಿ ನಾನು ಏನು ತಗೊಂಡಿದ್ದೀನಿ, 1 ಸೆಂಟಿಮೀಟರ್ = 0.5 ಯೂನಿಟ್ಸ್ ಅಂತ ತಗೊಂಡು 0.5, 1, 1.5, 2, 2.5, 3. 3 ಇಸ್ ದ ಮ್ಯಾಕ್ಸಿಮಮ್ ಎಕ್ಸ್ ವ್ಯಾಲ್ಯೂ. ಅದಕ್ಕೋಸ್ಕರ ನಾನು 0.5 ಅನ್ನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು -0.5 ಕೂಡ ಇತ್ತು ಎಕ್ಸ್ ವ್ಯಾಲ್ಯೂ. ನೋಡಿ ಈ ಎಕ್ಸ್ ವ್ಯಾಲ್ಯೂ ಏನಿತ್ತಲ್ಲ, ಇದು -0.5 ಇತ್ತು. x = -0.5 ಇದ್ದದರ ಸಲುವಾಗಿ ಇಲ್ಲಿ ಮೈನಸ್ದಲ್ಲೂ ಕೂಡ ನಾನು ಅದೇ 0.5 ಡಿಸ್ಟೆನ್ಸಿಂದ -0.5 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ವಾಯ್ಗೆ ನೋಡಿ, y ಮಿನಿಮಮ್ 0 ಇದೆ, 1 ಇದೆ, 3 ಇದೆ. ಸೊ ಅಲ್ಲಿ ಕೂಡ 0ದಿಂದ 3 ವ್ಯಾಲ್ಯೂಸ್ ಇದೆ. ಅದಕ್ಕೋಸ್ಕರ ಅಲ್ಲೇನು ಮಾಡ್ತೀನಿ ಅಂತಂದರೆ, ಮತ್ತೇನಾದರೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ ನೋಡಿ, y = 1, y = 0, y = 3. ಓಕೆ, ಸೊ ಇಲ್ಲೇನು ಮಾಡೀನಿ, 1, 2, 3, 4, 5 ಅಂತ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಇಲ್ಲೂ ಕೂಡ 0.5, 1, 1.5, 2 ಅಂತ ತಗೊಂಡ್ರು ಏನೂ ತಪ್ಪಿಲ್ಲ. ಸೊ 1 ಸೆಂಟಿಮೀಟರ್ = 1 ಯೂನಿಟ್ ಹಿಯರ್. ಇವಾಗ ಪಾಯಿಂಟ್ಸನ್ನು ಡ್ರಾ ಮಾಡಿ, ಸ್ಟ್ರೇಟ್ ಲೈನನ್ನು ಡ್ರಾ ಮಾಡಿ, ಪಾಯಿಂಟ್ಸನ್ನು ಪ್ಲಾಟ್ ಮಾಡಿ ಸ್ಟ್ರೇಟ್ ಲೈನನ್ನು ಡ್ರಾ ಮಾಡೋಣ. x = 0 ಇದ್ದಾಗ y = 1. ಸೊ y = 1 ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ y = 0 ಇದ್ದಾಗ x = ಎಷ್ಟಿದೆ, -0.5 ಇದೆ. -0.5 ಎಲ್ಲಿ ಬಂತು, ಇಲ್ಲಿಗೆ ಬಂತು ವ್ಯಾಲ್ಯೂ. ಸೊ ಇದು ಎರಡನ್ನು ನಾನು ಜಾಯಿನ್ ಮಾಡ್ಕೋಬೇಕು. ನನಗೆ x, y > 0 ಆಲ್ವೇಸ್ ಫಸ್ಟ್ ಕ್ವಾಡ್ರಂಟಲ್ಲೇ ಎರಡೂ ವ್ಯಾಲ್ಯೂಸ್ ಬರೋದ್ರಿಂದ ನಾನ್ ನೆಗೆಟಿವಿಟಿ ರಿಸ್ಟ್ರಿಕ್ಷನ್ ಇಲ್ಲಿ ಫಸ್ಟ್ ಕ್ವಾಡ್ರಂಟಲ್ಲೇ ಸಾಲ್ವ್ ಆಗೋದ್ರಿಂದ ನಾನೇನು ಮಾಡ್ತೀನಿ, ಇದನ್ನು ಫಸ್ಟ್ ಕ್ವಾಡ್ರಂಟಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ x = 0 ಇದ್ದಾಗ y = 3 ಅಂತೆ. ಇದನ್ನು ಪ್ಲಾಟ್ ಮಾಡೋಕ್ಕಿಂತ ಮುಂಚೆ ಈ ಇಕ್ವೇಷನನ್ನು ಇದ್ರ ಮೇಲೆ ಬರೆದ್ಬಿಡಿ. ಈ ಇಕ್ವೇಷನ್ ಯಾವುದು, -2x + y = 1. ನೆಕ್ಸ್ಟ್ x = 0 ಇದ್ದಾಗ y = 3. y = 3 ಎಲ್ಲಿರುತ್ತೆ, ಇಲ್ಲಿರುತ್ತೆ. ನೆಕ್ಸ್ಟ್ y = 0 ಇದ್ದಾಗ x = 3. x = 3 ಎಲ್ಲಿ ಬಂತು, ಇಲ್ಲಿ ಬಂತು. ಸೊ ಈ ಎರಡು ಸ್ಟ್ರೇಟ್ ಲೈನನ್ನು ಡ್ರಾ ಮಾಡೋಣ, ಎರಡು ವ್ಯಾಲ್ಯೂನ ಸೇರಿಸಿ. ಈಗ ಈ ಇಕ್ವೇಷನ್ ಕೂಡ ಬರೀರಿ. ಈ ಇಕ್ವೇಷನ್ ಯಾವುದು, x + y = 3. ನೆಕ್ಸ್ಟ್ -2x + y ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇತ್ತು. ಲೆಸ್ ದೆನ್ ಆರ್ ಈಕ್ವಲ್ ಟು ಅಂದರೆ ಎಲ್ಲಿಗೆ ಬರ್ಬೇಕು ನಾನು ನೋಡಿ, ಈ -2x + y ಇದು ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆ ಅಂತ. ಸೊ ಇದೊಂದು ಲೈನ್ ಅಂತ ತಿಳ್ಕೊಂಡ್ರೆ ಇಲ್ಲಿ ಒರಿಜಿನ್ ಇದೆ. ಸೊ ಈ ಸ್ಟ್ರೇಟ್ ಲೈನ್ ನೋಡಿ, ಈ ಸ್ಟ್ರೇಟ್ ಲೈನ್ ಇದೆಯಲ್ಲ, ಈ ಸ್ಟ್ರೇಟ್ ಲೈನ್ ಏನಾಗಬೇಕು, ಟುವರ್ಡ್ಸ್ ದ ಒರಿಜಿನ್ ಬರಬೇಕು. ಅಂದರೆ ಈ ರೀತಿ ಬರಬೇಕು. ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ಇದು ಸ್ಟ್ರೇಟ್ ಲೈನ್, ಇಲ್ಲಿ ಒರಿಜಿನ್ ಇದೆ, ಈ ಕಡೆಗೆ ಬರಬೇಕು. ಸೊ ಇಲ್ಲಿ ಹಿಂಗೆ ತಗೊಳ್ತೀನಿ ನಾನು. ನೆಕ್ಸ್ಟ್ x + y ಲೆಸ್ ದೆನ್ ಆರ್ ಈಕ್ವಲ್ ಟು 3. ಇದು x + y = 3 ಇದೆಯಲ್ಲ, ಇದು ಕೂಡ ಲೆಸ್ ದೆನ್ ಅಂತೆ. ಅಂದರೆ ಈ ಎಂಟೈರ್ ಇಕ್ವೇಷನ್ ಯಾವ ಕಡೆಗೆ ಬರಬೇಕು, ಒರಿಜಿನ್ ಕಡೆಗೆ ಬರಬೇಕು. ಸೊ ಯಾವ ಕಡೆಗೆ ಬರಬೇಕು ನೋಡಿ, ಇಲ್ಲಿ ಹೀಗೆ ನಾನು ಮಾರ್ಕ್ ಮಾಡಿ ಇಟ್ಕೊಳ್ತೀನಿ.
ಸೊ ಯಾವುದು ಫೀಸಿಬಲ್ ರೀಜನ್ ಆಯ್ತು ಈಗ? ಇದು ಫೀಸಿಬಲ್ ರೀಜನ್ ಆಗತ್ತಾ? ಇದು ಇದಕ್ಕೆ ಈ ರೀತಿ ಬರ್ತಾ ಇದೆ ನಿಜ, ಬಟ್ ಈ ಈಕ್ವೇಶನ್ ಈ ಕಡೆಗೆ ಹೋಗ್ತಾ ಇದೆ, ಇದು ಕಾಮನ್ ರೀಜನ್ ಆಗೋದಿಲ್ಲ, ಇದು ಆಗೋದಿಲ್ಲ. ಕರೆಕ್ಟಾ? ನೆಕ್ಸ್ಟ್ ಇದಾಗತ್ತಾ? ಈ ಸ್ಟ್ರೇಟ್ ಲೈನ್ ಕೆಳಗಡೆ ಬರ್ತಾ ಇದೆ ಇಲ್ಲಿ, ಬಟ್ ಈ ಸ್ಟ್ರೇಟ್ ಲೈನ್ ಈ ಕಡೆ ಹೋಗ್ತಾ ಇದೆ ನೋಡಿ, ಇದು ಕಾಮನ್ ರೀಜನ್, ಇದು ಆಗೋದಿಲ್ಲ. ಸೊ ಇಲ್ಲಿ ಲೆಸ್ ದೆನ್ ಇದೆ, ಇದು ಕೂಡ ಇಲ್ಲಿ ಈ ಕಡೆಗೆ ಬರ್ತಾ ಇದೆ, ಹೌದಾ? ಅಂದ್ರೆ ಈ ಸ್ಟ್ರೇಟ್ ಲೈನ್ ಇಂದ ಈ ಕಡೆಗೆ ಮತ್ತು ಈ ಸ್ಟ್ರೇಟ್ ಲೈನ್ ಇಂದ ಈ ಕಡೆಗೆ ಬರ್ತಾ ಇರೋದ್ರಿಂದ ಇದು ಕಾಮನ್ ರೀಜನ್ ಆಗುತ್ತೆ. ಸೊ ಯಾವುದು ಕಾಮನ್ ರೀಜನ್ ಈಗ? ನೀವು ಅನ್ಕೊಳ್ಬಹುದು, ಸರ್ ಇಲ್ಲಿಂದ ತಗೋಬೇಕಾ ಅಥವಾ ಇಲ್ಲಿಂದ ತಗೋಬೇಕಾ ಅಂತ. x, y > 0 ಇರೋದ್ರಿಂದ ಇದಷ್ಟೇ ತಗೊಳ್ಬೇಕು. ಸೊ ಇದು ನಮಗೆ ಕಾಮನ್ ರೀಜನ್ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಬರೆದು ಬಿಡೋಣ. ಎ, ಈ ಪಾಯಿಂಟು ಎ, ಇದು ಒಂದು ಬಿ. ಓಕೆ, ಇಲ್ಲಿ ತಗೊಳ್ಳೋಣ ಸಿ ಅಂತ ಹೇಳಿ, ಇಲ್ಲೊಂದು ತಗೊಳ್ಳೋಣ ಡಿ ಅಂತ ಹೇಳಿ. ಎ, ಬಿ, ಸಿ ಅಂಡ್ ಡಿ ಆರ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದಿಸ್ ಫೀಸಿಬಲ್ ರೀಜನ್. ಈಗ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ಸ್ ಅನ್ನು ಬರೀರಿ. 0,0 ಯಾವಾಗ್ಲೂ ಒರಿಜಿನ್ನಲ್ಲಿ. ಇಲ್ಲೇನು ಬರಿಬೇಕು ನಾನೀಗ? ಬಿ, x, y ಬರಿಬೇಕು. ಇದು ಎಕ್ಸ್ ಆಕ್ಸಿಸ್ ಮೇಲಿದೆ, 3 ಅನ್ನೋ ವ್ಯಾಲ್ಯೂ ಎಕ್ಸ್ ಆಯಿತು, y ವ್ಯಾಲ್ಯೂ ಎಕ್ಸ್ ಆಕ್ಸಿಸ್ ಮೇಲೆ ಯಾವಾಗಲೂ 0 ಇರುತ್ತೆ. ಸೊ 3,0 ಅಂತ ಆಯಿತು. ನೆಕ್ಸ್ಟ್ ಇಲ್ಲಿ ಡಿ, ಈ 1 ಅಂತ ಇರೋದು ಇದು y ವ್ಯಾಲ್ಯೂ ಇರುತ್ತೆ. ಸೊ 1, ಎಕ್ಸ್ ವ್ಯಾಲ್ಯೂ 0, 0,1. ಇಲ್ಲಿ ನಡುವೆ ಅಂದರೆ y ಆಕ್ಸಿಸ್ ಮೇಲಾಗಲಿ ಎಕ್ಸ್ ಆಕ್ಸಿಸ್ ಮೇಲಾಗಲಿ ಬರದೇ ಇರೋ ಹಾಗೆ ನಡುವೆಲ್ಲಾದ್ರೂ ವ್ಯಾಲ್ಯೂ ಬಂದಿತ್ತು ಅಂತಂದ್ರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ನಾವು? ಇದೊಂದು ಇಕ್ವೇಶನ್ ಮತ್ತೆ ಇದೊಂದು ಇಕ್ವೇಶನ್, ಎರಡು ಇಕ್ವೇಶನ್ ಅನ್ನ ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡಿ ನಾವು ಆ ಕೋಆರ್ಡಿನೇಟ್ ಅಂಡ್ ಪಾಯಿಂಟ್ಸ್ ಅನ್ನ ಬರಿಬೇಕಾಗತ್ತೆ. ನೋಡಿ ಇಲ್ಲಿ 2x ಪ್ಲಸ್ y, ನೋಡಿ -2x ಇತ್ತಾ? ಸೊ -2x ಪ್ಲಸ್ y ಈಸ್ ಈಕ್ವಲ್ ಟು 1. ನೆಕ್ಸ್ಟ್ x ಪ್ಲಸ್ y ಇಸ್ ಈಕ್ವಲ್ ಟು 3. x ಪ್ಲಸ್ y ಇಸ್ ಈಕ್ವಲ್ ಟು 3. ಇದನ್ನ ಸೈಮಲ್ಟೇನಿಯಸ್ ಆಗಿ ಸಾಲ್ವ್ ಮಾಡೋಣ. ಸೊ ಇಲ್ಲಿ y ಕ್ಯಾನ್ಸಲ್ ಮಾಡಬೇಕಂದ್ರೆ ಇದನ್ನ ನೆಗೆಟಿವ್ ಮಾಡ್ಕೊಳ್ಬೇಕು. ಸೊ ಎಲ್ಲ ವ್ಯಾಲ್ಯೂಸ್ ಅನ್ನ ಸೈನ್ ಅನ್ನ ಇಲ್ಲಿ ನೆಗೆಟಿವ್ ಮಾಡಿ, ಪ್ಲಸ್ y ಮೈನಸ್ y ಕ್ಯಾನ್ಸಲ್ ಆಗುತ್ತೆ. ಈ -2x ಮೈನಸ್ ಎಕ್ಸ್ ಎರಡು ಮೈನಸ್ ಇದ್ದಾಗ ಎಡಿಷನ್ ಮಾಡಿ -3x ಅಂತ ಬರೆದ್ರಿ. ನೆಕ್ಸ್ಟ್ ಈಕ್ವಲ್ ಟು ಇಲ್ಲಿ -3 ಪ್ಲಸ್ 1. -3 ಪ್ಲಸ್ 1 ಅಂದರೆ -2 ವ್ಯಾಲ್ಯೂ ಬರುತ್ತೆ. 3ದಲ್ಲಿ 1 ಅನ್ನು ಮೈನಸ್ ಮಾಡಬೇಕು. ಹೈಯರ್ ವ್ಯಾಲ್ಯೂಗೆ ಯಾವ ಸೈನ್ ಇದೆಯೋ ಆ ಸೈನ್ ಅನ್ನು ರಿಟೇನ್ ಮಾಡಬೇಕು. ಸೊ ಇಲ್ಲಿ ಮೈನಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಯಿತು. ಎಕ್ಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಎಕ್ಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 3 ಆಯಿತು. 2 ಡಿವೈಡೆಡ್ ಬೈ 3 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡಿ? 2 ಡಿವೈಡೆಡ್ ಬೈ 3 ಅಂತ ಮಾಡಿದ್ರೆ 0.6 ಅಂತ ಬರುತ್ತೆ ಆನ್ಸರ್. 0.6. ನೆಕ್ಸ್ಟ್ ಈ 0.6 ಅನ್ನ ಈ ಯಾವುದಾದ್ರೂ ವ್ಯಾಲ್ಯೂದಲ್ಲಿ ಹಾಕ್ಬೇಕು ನಾನು, ಯಾವುದಾದ್ರೂ ಒಂದು ಇಕ್ವೇಶನ್ ಅಲ್ಲಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಅಂತ ತಗೊಂಡು ಈ ಎಕ್ಸ್ ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಿದ್ದಿದೆಯೋ 0.6 ಅಂತ, ಇಲ್ಲಿ 0.6 ಅಂತ ತಗೊಂಡು ಪ್ಲಸ್ y ಆಸ್ ಇಟ್ ಈಸ್ ಈಕ್ವಲ್ ಟು 3 ತಗೊಂಡ್ರೆ y ಇಸ್ ಈಕ್ವಲ್ ಟು 3ಗೆ ಆಸ್ ಇಟ್ ಈಸ್ ಬರುತ್ತೆ ಮೈನಸ್ 0.6 ಆಯಿತು. ಸೊ y ಇಸ್ ಈಕ್ವಲ್ ಟು 3 ಮೈನಸ್ 0.6 ಮಾಡಿದ್ರೆ 2.4 ಬಂತು. ಸೊ y ಇಸ್ ಈಕ್ವಲ್ ಟು 2.4 ಅಂತ ಬಂತು. ಸೊ ನಮಗೆ ಏನು ಸಿಗಬೇಕಾಗಿತ್ತು ಈಗ? ಈ ಸಿದಲ್ಲಿ ಏನು ಕೋಆರ್ಡಿನೇಟ್ ಪಾಯಿಂಟ್ಸ್ ಬರೀಬೇಕು ಅಂತ ಬೇಕಾಗಿತ್ತು. ಸೊ ಎಕ್ಸ್ ಈಕ್ವಲ್ ಟು 0.6 ಆಯಿತು, y ಇಸ್ ಈಕ್ವಲ್ ಟು 2.4 ಅಂತ ಆಯಿತು. ಸೊ ಈ ಎಲ್ಲ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿತ್ತು ಫೀಸಿಬಲ್ ರೀಜನ್ ಇಂದ ನಮಗೆ ಬೇಕಾಗಿದ್ದದ್ದು ಅದು ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು? ಕಾರ್ನರ್ ಪಾಯಿಂಟ್ಸ್ ಮತ್ತೆ ಝಡ್ ಕ್ಯಾಲ್ಕುಲೇಷನ್ ಅಷ್ಟೇ ಉಳಿದಿರೋದು. ಸೊ ಕಾರ್ನರ್ ಪಾಯಿಂಟ್ಸ್ ಮತ್ತೆ ಝಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಕಾರ್ನರ್ ಪಾಯಿಂಟ್ಸ್ ಯಾವ್ದಿದೆ? ಎ, ಬಿ, ಸಿ ಮತ್ತೆ ಡಿ. ಎ 0,0 ನೋಡಿ, ಎ 0,0 ಇತ್ತು. ನೆಕ್ಸ್ಟ್ ಬಿ ಯಾವುದಿದೆ? 3,0. ಸಿ 0.6, 2.4. ಡಿ ಏನಿದೆ? ಡಿ ಎಲ್ಲಿದೆ ನೋಡಿ, ಇಲ್ಲಿದೆ ಡಿ
0,1. 0,1. ಸೊ ಈಗ ಎಕ್ಸ್ ಪ್ಲಸ್ ವೈ ಅದು ಝಡ್ ಇತ್ತು ನಮಗೆ. ಇಲ್ಲಿ 0 ಏನಾದರೂ ಎಕ್ಸು ಮತ್ತು ವೈ ಹಾಕಿದ್ರೆ ಫಸ್ಟ್ ಒನ್ ವ್ಯಾಲ್ಯೂ 0 ಬಂತು. ಇಲ್ಲಿ 3 ಹಾಕಿ ಎಕ್ಸ್ ವ್ಯಾಲ್ಯೂನ, ವೈ ವ್ಯಾಲ್ಯೂನ 0 ಹಾಕಿದ್ರೆ 3 + 0 = 3. 0.6 + 2.4 ಅಂತ ಬರುತ್ತೆ. 0.6 ಎಕ್ಸ್ ವ್ಯಾಲ್ಯೂ, 2.4 ವೈ ವ್ಯಾಲ್ಯೂ. ಸೊ 0.6 + 2.4 ಮಾಡಿದ್ರೆ ಅದು ಕೂಡ 3 ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ವ್ಯಾಲ್ಯೂ 0x 1 ವ್ಯಾಲ್ಯೂ y ಹಾಕಿದ್ರೆ 0 + 1 1 ಅಂತ ಬರುತ್ತೆ. ಮ್ಯಾಕ್ಸಿಮೈಸೇಷನ್ ಕೊಟ್ಟಿದ್ದಾರಾ, ಮಿನಿಮೈಸೇಷನ್ ಕೊಟ್ಟಿದ್ದಾರಾ ನೋಡ್ಕೊಳ್ಳಿ. ಮ್ಯಾಕ್ಸಿಮೈಸೇಷನ್. ಸೊ ಇದರಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾನು ಫೈನಲ್ ಆಗಿ ಆನ್ಸರ್ ಬರೀಬೇಕು. ಸೊ ಇದು ಕೂಡ ಮ್ಯಾಕ್ಸಿಮಮ್ ಇದೆ 3 ಅನ್ನುವಂಥದ್ದು, ಇದು ಕೂಡ ಮ್ಯಾಕ್ಸಿಮಮ್ ಇದೆ. ಸೊ ಇಲ್ಲಿ ಮಲ್ಟಿಪಲ್ ಸೊಲ್ಯೂಷನ್ಸ್ ಬರ್ತಾ ಇದೆ. ಈ LPPಗೆ ಮಲ್ಟಿಪಲ್ ಸೊಲ್ಯೂಷನ್ ಅಂತ ಆನ್ಸರ್ ಬರ್ತಾ ಇದೆ. ಸೊ ಲಾಸ್ಟಿಗೆ ನಾವೇನು ಬರೀಬೇಕು, ದೇರ್ ಫೋರ್ ಆಪ್ಟಿಮಲ್ ಸೊಲ್ಯೂಷನ್ ಈಸ್ B and C. B and C. ಬೇಕಿದ್ರೆ ಇಲ್ಲಿ ಏನು ಮಾಡ್ಬೇಕು ನಾವು, B 3,0 ಮತ್ತು C 0.6, 2.4 ಅಂತ ಬರೆದು ವಿತ್ Z = 3 ಅಂತನೂ ಬರೀಬಹುದು ಆನ್ಸರನ್ನು. ಕ್ಲಿಯರ್? ಇಷ್ಟು ಬರೆದ್ರೆ ನಿಮಗೆ ಮತ್ತೆ ಕಂಪ್ಲೀಟ್ 5 ಮಾರ್ಕ್ಸು ಸಿಗುತ್ತೆ. ಇಲ್ಲಿ ಕೂಡ ನಾವು ಮಾಡಿರೋದೇನು, 2 ಇಕ್ವೇಷನ್ಗಳನ್ನು ಇನ್ಇಕ್ವಾಲಿಟಿ ಬದಲಿಗೆ ಇಕ್ವಾಲಿಟಿ ಅಂತ ತಗೊಂಡು x = 0, y = ಎಷ್ಟು, y = 0, x = ಎಷ್ಟು ವ್ಯಾಲ್ಯೂಸ್ ತಗೊಂಡು ಈ ವ್ಯಾಲ್ಯೂಸ್ನ ಆಧಾರದ ಮೇಲೆ ಸ್ಕೇಲನ್ನು ಸೆಟ್ ಮಾಡಿ, ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಿಕೊಂಡು ಸ್ಕೇಲ್ ಸೆಟ್ ಮಾಡಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮೇಲೆ ನಂಬರ್ಸನ್ನು ಬರೆದು ಈ ಸ್ಟ್ರೇಟ್ ಲೈನ್ಗಳನ್ನು ಹಾಕಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಟುವರ್ಡ್ಸ್ ದ ಒರಿಜಿನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಅವೇ ಫ್ರಮ್ ದ ಒರಿಜಿನ್ ಮಾಡಿಕೊಂಡು ಕಾಮನ್ ಏರಿಯಾ ಫೈಂಡ್ ಔಟ್ ಮಾಡಿ ಫೀಸಿಬಲ್ ರೀಜನ್ ಬರೋದು. ಆ ಫೀಸಿಬಲ್ ರೀಜನ್ ಯಾವುದಿದೆಯೋ ಅದರ ಕಾರ್ನರ್ ಪಾಯಿಂಟ್ಸ್ ಅನ್ನು ತಗೊಂಡು ಇಲ್ಲಿ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಅನ್ನ ಆ ಕಾರ್ನರ್ ಪಾಯಿಂಟ್ಸಿಗೆ ಬರೆದು ಆ ಕಾರ್ನರ್ ಪಾಯಿಂಟ್ಸ್ ಅನ್ನ ಇಲ್ಲಿ ಅಪ್ಲೈ ಮಾಡಿ z = x + y ಇರೋದನ್ನ ಸಾಲ್ವ್ ಮಾಡಿ ಅದರಲ್ಲಿ ಮ್ಯಾಕ್ಸಿಮಮ್ ಕೊಟ್ಟಿದ್ರು, ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಿದೆಯೋ ಅದನ್ನ ಆನ್ಸರ್ ಬರೆದಿದ್ದೀವಿ. ನಾವು ಮಾಡಿರೋದು ಕಂಪ್ಲೀಟ್ ಪ್ರೊಸೀಜರ್ ಸೇಮ್. ಇಲ್ಲಿ ಮೈನಸ್ ವ್ಯಾಲ್ಯೂ ಬಂದಿತ್ತು, ಸ್ವಲ್ಪ ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕಾಗತ್ತೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್?